ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಆರ್ಎಸ್ಎಸ್ ಕಾನೂನು ಬಾಹಿರ ವರ್ತನೆ ಖಂಡಿಸಿ ನಗರದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ. ರಾಜ್ಯದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಇಂದಿಗೂ ಸ್ಥಾಪನೆಯಾಗಿಲ್ಲ. ಶಾಸಕರ ಖರೀದಿ ಕೇಂದ್ರ ಸ್ಥಾಪನೆಯಾಗಿದೆ. ಎನ್ ರವಿಕುಮಾರ್. ಮೊದಲನೇ ಬಾರಿಗೆ ನೂತನವಾಗಿ ಬೀದರ್ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರುವ ಯುವ ಮುಖಂಡರಾದ ಮಹೇಶ್ ಘಾಳೆರವರಿಗೆ ಕಮಠಾಣ ಉಪವಿಭಾಗ ಪ್ರಾಥಮಿಕ ಸಂಸ್ಥೆ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ನವೆಂಬರ್ 26ರಂದು ಬೀದರ್ ಸಾಂಸ್ಕೃತಿಕ ಉತ್ಸವ 2025 ಆಯೋಜನೆ. ಖ್ಯಾತ ಗಾಯಕ ವಿಜಯ್ ಪ್ರಕಾಶ್, ನಿರೂಪಕಿ ಅನುಶ್ರೀ ಹಾಗೂ ನಟಿ ಅಮೂಲ್ಯ ಭಾಗಿ ಪಾಲ್ಗೊಳ್ಳಲು ಚಂಚಟ್ಟಿ ಕರೆ. ವಿವಿಧ ಸಮುದಾಯಗಳ ವತಿಯಿಂದ ಆಗ್ರಹ. ಸಿಎಂ ಬದಲಾವಣೆಯಾದರೆ ಹೋರಾಟದ ಎಚ್ಚರಿಕೆ. ಕಾಂತರಾಜು ವರದಿ ಹತ್ತಿಕ್ಕುವ ಹುನ್ನಾರ ನಡೆಯುತ್ತಿದೆ. ಮಾಳ್ಗೆ ಸದ್ಯ ಸಿಎಂ ಬದಲಾವಣೆ ಬೇಡ. ಅನಿಲ್ ಬೆಲ್ದಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೇತನ ಬಿಡುಗಡೆಗೆ ಆಗ್ರಹಿಸಿ ತ್ಯಾಜ್ಯ ವಿಲೇವಾರಿ ವಾಹನಗಳ ಚಾಲಕಿಯರ ಧರಣಿ. ಬೀದರ್ ಸಚಿವರ ಕಾರ್ಯಾಲಯದ ಎದುರುಗಡೆ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಯ ವಿವರಗಳು. ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಇಂದು ಪ್ರಮುಖ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದ್ದು, ಆರ್ಎಸ್ಎಸ್ನ ಕಾನೂನು ಬಾಹಿರ ನಿಲುವು, ದಲಿತ ವಿರೋಧಿ ವರ್ತನೆ ಮತ್ತು ಸಚಿವ ಪ್ರಿಯಾಂಕಾ ಖರ್ಗೆ ಹಾಗೂ ಅವರ ಕುಟುಂಬಕ್ಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ಬಂದಿರುವ ಜೀವ ಬೆದರಿಕೆಗಳನ್ನು ಖಂಡಿಸಲಾಗಿದೆ. ಮನವಿಯಲ್ಲಿ ಕೇಂದ್ರದಲ್ಲಿ ಮನುವಾದಿ ಪಕ್ಷಗಳು ಅಧಿಕಾರಕ್ಕೆ ಬಂದ ನಂತರ ದಲಿತ ಸಮುದಾಯದ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಆರೋಪಿಸಲಾಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಬಿಆರ್ ಗವಾಯಿ ಅವರ ಮೇಲೆ ನಡೆದ ಶೂ ಎಸೆಯುವ ಘಟನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗಿದೆ. ಆರ್ಎಸ್ಎಸ್ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿದೆ ಎಂದು ಸಂಘಟನೆಯ ನಾಯಕರು ಆರೋಪಿಸಿ, ಸಚಿವ ಪ್ರಿಯಾಂಕಾ ಖರ್ಗೆಗೆ ಸರ್ಕಾರವು ತಕ್ಷಣವೇ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಮೆರವಣಿಗೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧೆ, ಜಿಲ್ಲಾ ಸಂಚಾಲಕರು ಅರುಣ್ ಪಟೇಲ್, ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಾಜ್ಕುಮಾರ್ ವಾಗ್ಮಾರೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ಉಮಾಪುರೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಗಾಯಕ್ವಾಡ್, ಶಿವರಾಜ್ ತಡ್ಪಳ್ಳಿ, ಸತೀಶ್ ರತ್ನಾಕರ್, ಝರೆಪ್ಪ ವರ್ಮಾ, ವಾಮನರಾವ್ ಮೈಸಲ್ಗೆ, ನರಸಿಂಹ ಮೇಟೆ, ರಾಹುಲ್ ಹಾಲಿಪುರ್ಗ, ಶಿರೋಮಣಿ ಹಲ್ಗೆ, ರಮೇಶ್ ಬೆಲ್ದ, ವಿಜಯಕುಮಾರ್ ಬಾವಿಕಟ್ಟಿ, ಬಸವರಾಜ್ ಬಾವಿದೊಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಾಬುರಾವ್ ಹೊನ್ನ ವಕೀಲರು, ಅಬ್ದುಲ್ ಮನ್ನಾನ್ ಸೇಠ್ ಕಾಂಗ್ರೆಸ್ ಪಕ್ಷ, ಸಂಜಯ್ ಜಾಗೀರ್ದಾರ್, ಉದಯ್ ನಾಯಕ್, ಅಂಬೇಡ್ಕರ್ ಯೂತ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರು, ಗಾಲೆಬ್ ಹಾಸ್ಮಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ಮುಸ್ಲಿಂ ಕೌನ್ಸಿಲ್, ಸಾಯಿ ಶಿಂದೆ ಜಿಲ್ಲಾಧ್ಯಕ್ಷರು, ಪ್ರಜಾಶಕ್ತಿ ಸಮಿತಿ, ಮಹೇಶ್ ಗೋರ್ನಾಳ್ಕರ್ ರಾಜ್ಯಾಧ್ಯಕ್ಷರು, ಆರ್ಪಿಐ ಪಕ್ಷ, ವಹೀದ್ ಲಖನ್ ಅಧ್ಯಕ್ಷರು, ಮುಸ್ಲಿಂ ವುಮೆನ್ ರೈಟ್ಸ್, ಅವಿನಾಶ್ ರಾಯ್ ವೀರ ಕನ್ನಡಿಗರ ಸೇನೆ ಜಿಲ್ಲಾಧ್ಯಕ್ಷರು, ಅಬಿ ಕಾಳೆ ಅಧ್ಯಕ್ಷರು, ಬಾಬು ಜಗಜೀವನ್ ರಾವ್ ಹೋರಾಟ ಸಮಿತಿ, ಜಗದೀಶ್ವರ್ ಬಿರಾದರ್, ಲಿಂಗಾಯತ್ ಸಮಾಜದ ಮುಖಂಡರು, ಓಂ ಪ್ರಕಾಶ್ ರೊಟ್ಟೆ, ಆದಿವಾಸಿ ಅಲೆಮಾರಿ ಹೋರಾಟಗಾರರು, ಸಂಜು ಮೇತ್ರೆ, ವಿನೋದ್ ಅಪ್ಪೆ, ಸೂರ್ಯಕಾಂತ್ ಕಮಠಾಣ್, ಅಲೆಮಾರಿ ಸಮುದಾಯದ ಜಿಲ್ಲಾಧ್ಯಕ್ಷರು, ಶಫಾಯತ್ ಅಲಿ ಕಾರ್ಮಿಕ ಸಂಘಟನೆ ಇವರೆಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿದರು. ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಧಿಕ್ಕಾರ ಧಿಕ್ಕಾರ ಆರ್ಎಸ್ಎಸ್ ಧಿಕ್ಕಾರ 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 ಆರ್ಎಸ್ಎಸ್ ಧಿಕ್ಕಾರ ದೇಶದ ಆರ್ಎಸ್ಎಸ್ ಸಂಘಟನೆಗೆ ಹೇಳಿದ್ದಿಕ್ಕಾರ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದ್ದಿಕ್ಕಾರ, ಪ್ರಜಾಪ್ರಭುತ್ವ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದ್ದಿಕ್ಕಾರ. ದೇಶ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದ್ದಿಕ್ಕಾರ, ಮಹಿಳಾ ವಿರೋಧಿ ಆರ್ಎಸ್ಎಸ್ಗೆ ಹೇಳಿದ್ದಿಕ್ಕಾರ, ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ದಲಿತರಿಗೆ ಹೋರಾಟಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಹೋರಾಟಕ್ಕೆ ಜಿಂದಾಬಾದ್ 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 ಜಿಂದಾಬಾದ್
ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ RSSನ ವಿರುದ್ಧ ಒಂದು ಪ್ರಶ್ನೆ ಕೇಳಿದ್ರು. ಅವ್ರಿಗೆಲ್ಲರಿಗೂ ನಡುಕು ಚಾಲು ಆಯ್ತು. ಒಬ್ಬ ಪ್ರಿಯಾಂಕ್ ಖರ್ಗೆ, ನಾವೆಲ್ಲರೂ ದಯಮಾಡಿ ಪ್ರಿಯಾಂಕಾ ಅಂತ ಅನ್ಬೇಡ್ರಿ, ಅವ್ರ ಹೆಸರು ಪ್ರಿಯಾಂಕ್ ಖರ್ಗೆ. ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರು ಎಷ್ಟು ಜನ ಮನುಸ್ಮೂರ್ತಿ ಪರವಾಗಿ ಹರ ನೋಡ್ರಿ. ಪ್ರಿಯಾಂಕ್ ಖರ್ಗೆ ಒಬ್ಬರೇ ಬಾಬಾ ಸಾಹೇಬ್ರು ಪರವಾಗಿರುವಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರ ನಿದ್ದೆ ಅಳಗಾಡಿಸಲ್ ಪುನಃ ಅವ್ರಿಗೆ ನಿದ್ದೆ ಬರ್ತಾಯಿಲ್ಲ ಯಾರಿಗೂ. ಇವತ್ತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಏನ್ ಮಾಡ್ಯಾರಂದ್ರ, ನೀವು ನೋಂದಣಿ ಮಾಡ್ಕೊಡ್ರಪ್ಪ ಅಂದ್ರೆ ಅವ್ರದೇ ಮೋಹನ್ ಭಾಗವತ್ ಕರ್ನಾಟಕ ಬಂದ್ ಹೇಳ್ತಾರ. ಅವಾಗ ಇವರಿದ್ರು ಬ್ರಿಟಿಷ್ ಇದ್ರು ಅವ್ರ ಮೇಲೆ ಮಾಡ್ಕೋಬೇಕೇನ್ರಿ ಅಂತ ಹೇಳ್ತಾರ. ಸಂವಿಧಾನ ಜಾರಿ ಆದ್ಮೇಲೆ ಮಾಡ್ಕೊರಪ್ಪ. 1949 22ನೇ ನವೆಂಬರ್ಗೆ ಸಂವಿಧಾನ ಸಮರ್ಪಣೆ ಆಯ್ತು. 1950 26ನೇ ಜನವರಿಗೆ ಸಂವಿಧಾನ ಜಾರಿ ಆಯ್ತು. ಸಂವಿಧಾನ ಜಾರಿ ಆದ್ಮೇಲೆ ನೋಂದಣಿ ಮಾಡ್ಕೋರಿ. ಇವತ್ತು ನೀವು ಹೆಂಗ ಸಂವಿಧಾನ ವಿರೋಧಿ ದೇಶ ವಿರೋಧಿ ಅಂದ್ರ, ಈ ದೇಶದಾಗ ಯಾವುದೇ ಒಂದು ಧರ್ಮದ ರಾಷ್ಟ್ರ ಆಗ್ಲಕ್ ಅವಕಾಶ ಇಲ್ಲ. ನೀವು ಹಿಂದೂ ರಾಷ್ಟ್ರ ಮಾಡ್ತೇವೆ ಅಂತ ಹೇಳ್ತೀರಿ, ನಾಳೆಗೆ ನಾವು ಬೌದ್ಧ ರಾಷ್ಟ್ರ ಮಾಡ್ತೇನೆ ಅಂತ ಹೇಳ್ತೀನಿ. ಬೌದ್ಧ ರಾಷ್ಟ್ರ ಆಗ್ಲಕ್ ಬಿಡ್ತಾರೆ. ಇದೇ ಇದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಬೌದ್ಧ ರಾಷ್ಟ್ರ ನೀವು ಒಂದೆಡೆ ಈ ದೇಶ ಮೇಲೆ ಅಭಿಮಾನ ಇದ್ರ ಬೌದ್ಧ ರಾಷ್ಟ್ರ ಮಾಡಿ ತೋರಿಸ್ರಿ, ನಮ್ದು ನಿಮಗೆ ಬೆಂಬಲ ಇರ್ತದ. ಈ ದೇಶಕ್ಕೆ ಧೋಖಾ ಮಾಡ್ತಾ ಬಂದಿದ್ದೀರಿ, ಮುಂದೆ ಸಹ ನೀವು ಧೋಖಾನೇ ಇದ್ದಿದ್ದೀರಿ ದೇಶಕ್ಕೆ. ಹಾಗಾಗಿ ನಾನು ಒಂದೇ ವಿಷಯ ಹೇಳ್ತೀನಿ, ಇವತ್ತು ನಾವು ಎಲ್ಲ ಸಮುದಾಯದವರು ಇಲ್ಲಿದ್ದೀವಿ. ಬಾಬಾ ಸಾಹೇಬನ ಅನ್ವಯಗಳು ನಾವು ಇಲ್ಲಿದ್ದೀವಿ. ಇವತ್ತು ಬಾಬಾ ಸಾಹೇಬ್ ಅವರು ಹಾಕೊಟ್ಟಂತ ಒಂದು ಸಂವಿಧಾನದ ಹೆಜ್ಜೆಯಲ್ಲಿ ನಾವು ನಡೆದಿದ್ದೀವಿ. ಇವತ್ತು ನೀವು ಎಂತ ಹೆಜ್ಜೆಗಳು ನಡೀತಾ ಇದ್ದೀರಿ, ನಿಮ್ಮ ಒಂದು ಚೇಲಗಳು ಏನ್ ಮಾತಾಡ್ತಾ ಇದ್ದಾವೆ. ಒಂದ್ ವೇಳೆ ನಾವು ಮಾತಾಡಕ್ಕಾಗ ಚಾಲು ಮಾಡಿದ್ರೆ ನಿಮ್ ಕಿವಿಯಾಗಿಂದ ನಿಮ್ ಕಣ್ಣಿಂದೆಲ್ಲ ರಕ್ತ ಬರ್ತದೆ, ನಮಗೂ ಮಾತಾಡಕ್ ಬರ್ತದೆ. ಇವತ್ತು ನೀವೇನ್ ಹೇಳ್ತಾ ಇದೀರಲ್ಲ, ನೀವೇನ್ ಮಾತಾಡಕ್ ಹಚ್ತಾ ಇದೀರಲ್ಲ, ನಿಮ್ಮ ಹತ್ರ ಏನಾದ್ರು ಮಾನವತೆ ಇದ್ರೆ ಇವತ್ತಿನ ದಿವಸ ನೀವು ಅವ್ರಿಗೆ ಕರೆದಿ ಈ ತರ ಮಾತಾಡಂಗಿಲ್ಲ. ಇವತ್ತು ಅವ್ರಿಗೆ ಈ ಪ್ರಭಾವಿ ಒಂದು ಸಚಿವರಿದ್ದಾರೆ, ಒಂದು ಸಮುದಾಯವಲ್ಲ ಇಡೀ ದೇಶಕ್ಕೆ ಇಡೀ ಸಂವಿಧಾನಕ್ಕೆ ಅವಮಾನ ಮಾಡಿದಂಗೆ ಆಗ್ತದೆ ಅಂತ ಹೇಳಿ ಒಬ್ಬರಾದ್ರೂ ಬಿಜೆಪಿಯವರು ಮಾತಾಡಿದ್ರ. ಚಿತ್ತಾಪುರದಲ್ಲಿ 3 ಲಕ್ಷ ಸೇರಿಸ್ತೀವಿ, 5 ಲಕ್ಷ ಸೇರಿಸ್ತೀವಿ, ಛಲವಾದಿ ಬರ್ತಾರೆ, ಅಶೋಕ್ ಬರ್ತಾರೆ ಅಂತ ಹೇಳಿದಿರಿ. ಬಂದ್ರೆ ಅವನಾರ 3 ಲಕ್ಷ ಸೇರಿಸಿ ಅಂತ ಹೇಳಿದಿರಿ. ಇವತ್ತು ಯಾರು ಗೆದ್ದರಪ್ಪ? ಇವತ್ತು ಯಾರ ತಾಕತ್ ಹೆಚ್ಚಿಗಾಯ್ತು? ಇವತ್ತು ನಿಮಗೆ ಬರ್ಗೊಟ್ಟೆವ ಚಿತ್ತಾಪುರದವ್ರಿಗೆ ಬಿಟ್ಟು ಹೊರಗಿನವರು ಒಬ್ಬನಾರ ಇದ್ದಲ್ಲಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು. ವಿಷಯ RSS ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಪ್ರಜಾಪ್ರಭುತ್ವ ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕ ಖರ್ಗೆ ಅವರನ್ನು ಬೆಂಬಲಿಸಿ ಅವರಿಗೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿ ಮೆರವಣಿಗೆ ಮೂಲಕ ಈ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಮಾನ್ಯರೇ, ಈ ಒಂದು ಮನವಿ ಪತ್ರ ಸ್ವೀಕರಿಸಿ ಮಾನ್ಯ ಖರ್ಗೆ ಸಾಹೇಬರಿಗೆ ಸೂಕ್ತ ರಕ್ಷಣೆ ನೀಡಬೇಕಂತ ಹೇಳಿ ಕಳಕಳಿಯಿಂದ ವಿವಿಧ ತಾಲೂಕದಿಂದ ಬಂದಿರತಕ್ಕಂತ ಸಂಚಾಲಕರು अरे खरगे साहब तुम आगे बढ़ो, हम तुम्हारे साथ हैं। खरगे साहब तुम आगे बढ़ो, हम तुम्हारे साथ हैं। ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಕ್ವಿಂಟಾಲ್ಗೆ 2,400 ರೂಪಾಯಿ ನಿಗದಿಗೊಳಿಸಿ ಖರೀದಿ ಕೇಂದ್ರ ಸ್ಥಾಪಿಸಿ ಎಂದು ಹೇಳಿದ್ದರೂ ಇಂದಿಗೂ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿಲ್ಲ. ಬದಲಾಗಿ ಶಾಸಕರ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಎನ್ ರವಿಕುಮಾರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬಿಜೆಪಿ ವತಿಯಿಂದ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಖಾಸಗಿ ಏಜೆನ್ಸಿ ಜೊತೆಗೆ ಶಾಮೀಲಾಗಿ ರೈತರು ಬೆಳೆದ ಬೆಳೆಗಳನ್ನು ಕಡಿಮೆ ದರದಲ್ಲಿ ಖರೀದಿಸಿ ರೈತರ ಬೆನ್ನುಮೂಳೆ ಮುರಿಯಲು ಮುಂದಾಗಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ ಎಂದು ಆರೋಪಿಸಿದ್ದರು. ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆಯದಿದ್ದರೆ ನವೆಂಬರ್ 27, 28 ಮತ್ತು 29ರಂದು 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ಪ್ರತಿಪಾದಿಸಿದರು. ಸರ್ಕಾರವೇ ಟನ್ ಕಬ್ಬಿಗೆ 3,300 ರೂಪಾಯಿ ನಿಗದಿ ಮಾಡಿರುವಾಗ ಬೀದರ್ನಲ್ಲಿ ಏಕೆ 2,950 ರೂಪಾಯಿ ನಿಗದಿ ಮಾಡಲಾಗಿದೆ? ಇದು ಬೀದರ್ ಜಿಲ್ಲೆಗೆ ಅನ್ವಯವಾಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ದರು. ಇಲ್ಲಿಯ ಉಸ್ತುವಾರಿ ಸಚಿವರು ಏನು ಮಾಡುತ್ತಿದ್ದಾರೆ ಎಂದು ಸಚಿವ ಖಂಡ್ರೆಯವರ ವಿರುದ್ಧ ಹರಿಹಾಯ್ದರು.
ರೈತರು 2 ಬೆಳೆ ಬೆಳೆಯುವ ಸಂದರ್ಭದಲ್ಲಿ ತುಂಗಭದ್ರಾ ಡ್ಯಾಂ ರಿಪೇರಿ ಮಾಡುತ್ತೇವೆ ಎಂದು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಬೇಸಿಗೆ ಸಂದರ್ಭದಲ್ಲಿ ಮಾಡಲು ಆಗುವುದಿಲ್ಲವೇ ಎಂದರು. 2ನೇ ಬೆಳೆಗಾಗಿ ತುಂಗಭದ್ರಾ ಸುತ್ತಮುತ್ತಲಿನ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಪ್ರತಿ ಹೆಕ್ಟರ್ಗೆ ರೂಪಾಯಿ 25,000 ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದ್ದರು. ರೈತರ ಮಕ್ಕಳ ವಿದ್ಯಾನಿಧಿ ಹಾಲ್ಗೆ ಪ್ರೋತ್ಸಾಹ ಧನ ನೀಡುತ್ತಿಲ್ಲ. ರೈತರಿಗೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ವರ್ಷಕ್ಕೆ 4,000, ಕೇಂದ್ರದಿಂದ 6,000 ಪ್ರೋತ್ಸಾಹ ಧನ ನೀಡಲಾಗುತ್ತಿತ್ತು. ರಾಜ್ಯ ಸರ್ಕಾರದ ಪಾಲು ಇಂದಿನ ಸರ್ಕಾರ ಕಡಿತಗೊಳಿಸಿದೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ ಎಂದು ಪ್ರಶ್ನಿಸಿದರು. ಒಟ್ಟಾರೆಯಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾಗಿದೆ ಎಂದು ಸರ್ಕಾರದ ವಿರುದ್ಧ ಎನ್ ರವಿಕುಮಾರ್ ದಾಳಿ ನಡೆಸಿದ್ದರು. ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ನವೆಂಬರ್ 27 ಮತ್ತು 28ರಂದು ಜನಪರ ನೋಟ ರೈತಪರ ಹೋರಾಟ ಶೀರ್ಷಿಕೆಯಡಿ ರಾಜ್ಯಾದ್ಯಂತ ಬಿಜೆಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುತ್ತಿದೆ ಎಂದರಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ರೈತರ ಬೆಳೆಹಾನಿ ಪರಿಹಾರ ನೀಡಬೇಕೆಂದು ಬೆಲ್ದಾಳೆ ಒತ್ತಾಯಿಸಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಹೋರಾಟವನ್ನು ಪೊಲೀಸರ ಮುಖಾಂತರ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತಿದ್ದಾರೆ ಎನ್ನಿಸುತ್ತಿದೆ. ಕಬ್ಬು ಬೆಳೆಗಾರರಿಗೆ ಕೇವಲ ಟನ್ ಕಬ್ಬಿಗೆ ರೂಪಾಯಿ 7,950 ರೂಪಾಯಿ ನೀಡಲು ನಿರ್ಧರಿಸುವುದು ವಿಷಾದನೀಯ ಎಂದರು. ಇದೇ ವೇಳೆ ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್, ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್, ಬಿಜೆಪಿಯ ವಿಭಾಗೀಯ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಮಾಜಿ ಬುಡ ಅಧ್ಯಕ್ಷ ಬಾಪು ಪಾಲಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪೀರಪ್ಪ ಔರಾದೆ ಎರ್ನಳ್ಳಿ, ಮುಖಂಡರಾದ ವಸಂತ್ ವಕೀಲ್, ಕಿರಣ್ ಪಾಟೀಲ್, ಗುರುನಾಥ್ ರಾಜ್ಕೀರ, ಬಸವರಾಜ್ ಪವರ್, ಮಾಧ್ಯಮ ಪ್ರತಿನಿಧಿ ಶ್ರೀನಿವಾಸ್ ಚೌಧರಿ ಸೇರಿದಂತೆ ಇತರರು ಇದ್ದರು. ಜಿಲ್ಲೆಯಲ್ಲಿಂದ ಒಂದು ರೈತ ಮೋರ್ಚಾಲಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಘಟಕ ವತಿಯಿಂದ ನಾವು 29ನೇ ತಾರೀಕಿಗೆ ಎಲ್ಲ ತಾಲೂಕದಲ್ಲಿ ಆ ತಾಲೂಕಿನ ಅಗ್ರಿಕಲ್ಚರ್ ಆಫೀಸ್ಗೆ ಮುತ್ತಿಗೆ ಹಾಕ್ತೇವೆ. ನಾವೆಲ್ಲರೂ ಇಡೀ ಅಲ್ಲಿಂದ ಮಂಡಲ ಅಧ್ಯಕ್ಷರು, ಎಲ್ಲ ನಾಯಕರು, ಶಾಸಕರು, ನಾವು ಸ್ಪರ್ಧೆ ಮಾಡಿದಂಥ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು, ಎಲ್ಲ ಮಾಜಿ ಸಚಿವರು ಎಲ್ಲರೂ ಆ ತಾಲೂಕದಲ್ಲಿ 29ನೇ ತಾರೀಕು ಏಕಕಾಲಕ್ಕೆ ಎಲ್ಲ ತಾಲೂಕದಲ್ಲಿ ಸಂಬಂಧಪಟ್ಟ ಅಗ್ರಿಕಲ್ಚರ್ ಆಫೀಸ್ ಮುತ್ತಿಗೆ ಹಾಕೋರಿದ್ದೇವೆ ನಾವು ಆ ತಾಲೂಕದ ನಾಯಕರ ನೇತೃತ್ವದಲ್ಲಿ. ಮತ್ತು 2 ತಾರೀಕಿಗೆ ದೊಡ್ಡ ಜಿಲ್ಲೆಯ ಹೋರಾಟ, ರಾಜ್ಯದಿಂದ ಯಾರಾದರೂ ಒಬ್ಬರನ್ನ ನಾಯಕರನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡ್ತಾರೆ, ರವಿಕುಮಾರ್ ನಮ್ಮ ರಾಜ್ಯಾಧ್ಯಕ್ಷರು ರವಿಕುಮಾರ್ ಅವರು. ಆ ಒಂದು 2ನೇ ತಾರೀಕಿಗೆ ಜಿಲ್ಲೆಯ ಬೀದರ್ನಲ್ಲಿ ಜಿಲ್ಲೆಯ ಎಲ್ಲ ರೈತರನ್ನ ಕರೆದು ದೊಡ್ಡ ಹೋರಾಟ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಮಾಡೋದಕ್ಕೆ ಅಂತ ಹೇಳಿ, ಒಟ್ಟಲ್ಲಿ ರೈತರ ಪರವಾಗಿದ್ದ ಅಂತಾರ, ರೈತರ ಪರವಾಗಿ ಭಾಷಣ ಮುಖಾಂತರ ಹೇಳಿಲ್ಲ, ಮಾಡಿ ತೋರಿಸುವಂಥ ಕೆಲಸ ಈ ರಾಜ್ಯ ಸರ್ಕಾರ, ಜಿಲ್ಲೆಯ 2 ಸಚಿವರು ಮಾಡ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ 27, 28, 29 ಎಲ್ಲ 200 ವಿಧಾನಸಭಾ ಕ್ಷೇತ್ರಗಳಲ್ಲಿ ರೈತ ಹೋರಾಟವನ್ನು ಮಾಡೋದು. 1 ಮತ್ತು 2 ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ಏನು ಹೋರಾಟ? ಹೋರಾಟ ನಮ್ದು 2 ಲೈನ್. ನೀವು ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಏನು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ರೈತರು ಸಾಯ್ತಾ ಇದ್ದಾರೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. 1900ಕ್ಕಿಂತ ಹೆಚ್ಚು ಜನ ರೈತರು ಇದುವರೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಭಿವೃದ್ಧಿ ಅಂತಕ್ಕಂಥದ್ದು ಸ್ಟ್ಯಾಂಡ್ ಸ್ಟಿಲ್ ಆಗೋಗಿದೆ. there is no developmental activity in the Karnataka state. ಬೆಂಗಳೂರು ಅಂತಕ್ಕಂಥದ್ದು ಗುಂಡಿಗಳ ನಾಡಾಗಿದೆ, ಪಾಟ್ ಹೋಲ್ ಸಿಟಿ. ಏನು ಬೆಂಗಳೂರನ್ನ ಸಿಲಿಕಾನ್ ಸಿಟಿ, ಗ್ರೀನ್ ಸಿಟಿ, IT ಸಿಟಿ, BT ಸಿಟಿ ಅಂತ ಕರೀತಾ ಇದ್ರು. ಇವತ್ತು ಬೆಂಗಳೂರು is the famous for pothole cities, potholes. ರಸ್ತೆಗಳ ಗುಂಡಿಗೆ ಹೆಸರುವಾಸಿಯಾಗಿದೆ ಬೆಂಗಳೂರು. ಕೈಗಾರಿಕೋದ್ಯಮಿಗಳು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಮಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಮೈಸೂರನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಕರ್ನಾಟಕದ ಕಡೆಗೆ ಇಂಡಸ್ಟ್ರಿಯಲಿಸ್ಟ್ಗಳು ಮುಖ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡ್ತಾ ಇಲ್ಲ ನಮಗೆ ಅಂತ. ಕರ್ನಾಟಕ ರಾಜ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಆಗಿದೆ. ಮೆಕ್ಕೆಜೋಳದ ಖರೀದಿ ಕೇಂದ್ರನ ಓಪನ್ ಮಾಡಿ ಅಂತ ಹೇಳಿದ್ರೆ ಇವರು ಶಾಸಕರ ಖರೀದಿ ಕೇಂದ್ರವನ್ನು ಓಪನ್ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ನಾವು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೇವೆ.
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಬೆಂಗಳೂರು ಮೊದಲನೇ ಬಾರಿಗೆ ನೂತನವಾಗಿ ಬೀದರ್ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿರುವ ಯುವ ಮುಖಂಡರಾದ ಮಹೇಶ್ ಕಾಳೆರವರಿಗೆ ಕಮ್ಟಾಣ್ ಉಪವಿಭಾಗ ಪ್ರಾಥಮಿಕ ಸಮಿತಿ ವತಿಯಿಂದ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಕೆಬಿ ರಸ್ತೆಯಲ್ಲಿರುವ ಹನುಮಾನ್ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಕುದುರೆ ಮೇಲೆ ಭವ್ಯ ಮೆರವಣಿಗೆ ನೆರವೇರಿಸಲಾಯಿತು. ಪಟಾಕಿ ಸಿಡಿಸಿ ಬಾಜಾ ಭಜಂತ್ರಿಯೊಂದಿಗೆ ಕುಣಿದು ಕುಪ್ಪಳಿಸಿ ಹರ್ಷ ವ್ಯಕ್ತಪಡಿಸಿದ್ದರು. ಬಂದಂತಹ ಗಣ್ಯರು ಶಾಲು ಪೇಟ ಧರಿಸಿ ಹೂಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಮರೆಯಲಿಕ್ಕೆ ಸಾಧ್ಯವಿಲ್ಲ. ನನ್ನ ಒಂದು ಸರಳ ಸಜ್ಜನಿಕೆ ಗುರುತಿಸಿ ನನಗೆ ಈ ಸನ್ಮಾನ ದೊರಕಿಸಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖದಲ್ಲಿ ನಾನು ಕೆಲಸ ಮಾಡುತ್ತೇನೆ. 24/7 ಸಿದ್ಧನಾಗಿದ್ದೇನೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ವೀರಭದ್ರಪ್ಪ ಸಾಲಿಮನಿ ಅಧೀಕ್ಷಕ ಅಭಿಯಂತರರು ಕಾರ್ಯ ಮತ್ತು ಪಾಲನೆ ವೃತ್ತ ಜೆಸ್ಕಾಂ ಬೀದರ್, ಸೂರ್ಯಕಾಂತ್ ಪ್ರಭಾರಿ ಉಪಲೆಕ್ಕ ನಿಯಂತ್ರಣಾಧಿಕಾರಿ ಹಾಗೂ ಅಧ್ಯಕ್ಷರು, ಸ್ಥಳೀಯ ಸಮಿತಿ ನೌಕರರ ಸಂಘ ಬೀದರ್, ಕಾಶಿನಾಥ್ ಬೆಲ್ದಾಳೆ, ಹಿರಿಯ ಕಾರ್ಮಿಕ ಮುಖಂಡರು ಹಾಗೂ ಮಾಜಿ ಉಪಾಧ್ಯಕ್ಷರು ನೌಕರರ ಸಂಘ ಬೀದರ್, ರಮೇಶ್ ಪಾಟೀಲ್ ಕಾರ್ಯನಿರ್ವಾಹಕ ಅಭಿಯಂತರರು ವಿಭಾಗ ಜೆಸ್ಕಾಂ ಬೀದರ್, ಶಶಿರೇಖಾ ಪಾಟೀಲ್ ಕಾರ್ಯನಿರ್ವಾಹಕ ಅಭಿಯಂತರರು ವೃತ್ತ ಕಚೇರಿ ಜೆಸ್ಕಾಂ ಬೀದರ್, ಬಸವರಾಜ್ ಎಖ್ಲಿಕರ್ ಕಾರ್ಯನಿರ್ವಾಹಕ ಅಭಿಯಂತರರು ಸಿಐಎಂ ವಿಭಾಗ ಜೆಸ್ಕಾಂ ಬೀದರ್, ವೀರಣ್ಣ ಮುದ್ನಾಳೆ ಉಪಕಾರ್ಯದರ್ಶಿ ಸಂಘ ಜೆಸ್ಕಾಂ ಕಲಬುರ್ಗಿ, ಭರತ್ ಭೂಷಣ್ ಸಂಘಟನಾ ಕಾರ್ಯದರ್ಶಿ ಜೆಸ್ಕಾಂ ಬೀದರ್, ಬಸವರಾಜ್ ಜೈನಾಪುರೆ ಸಂಘಟನಾ ಕಾರ್ಯದರ್ಶಿ ಕಲ್ಯಾಣ ಸಮಿತಿ ಜೆಸ್ಕಾಂ ವೃತ್ತ ಬೀದರ್, ಸೂರ್ಯಕಾಂತ್ ಬಾಳಸ್ಕರ್ ಕೇಂದ್ರ ಕಾರ್ಯ ಸದಸ್ಯರು ಹುಮ್ನಾಬಾದ್, ಥಾಮಸ್ ಕಟ್ಟಿಮನಿ ಕೇಂದ್ರ ಕಾರ್ಯಕಾರಿ ಸದಸ್ಯರು ಹುಮ್ನಾಬಾದ್, ಸುಮಂತ್ ಕಟ್ಟಿಮನಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು, ಶ್ರೀಮಂತ್ ಹಾಲ್ಹಳ್ಳಿ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು, ವಿಜಯ್ ಕುಮಾರ್ ಡುಮ್ಮೆ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು, ವಿನೋದ್ ಪಾಟೀಲ್ ಪ್ರಾಂತೀಯ ಕಾರ್ಯದರ್ಶಿ ಇಂಜಿನಿಯರ್ ಅಸೋಸಿಯೇಷನ್ ಪ್ರಾದೇಶಿಕ ಕೇಂದ್ರ ಬೀದರ್, ಸುಭಾಷ್ ಭೋಸ್ಲೆ ಸಂಘಟನಾ ಕಾರ್ಯದರ್ಶಿ ಡಿಪ್ಲೊಮಾ ಇಂಜಿನಿಯರ್ ಅಸೋಸಿಯೇಷನ್ ಜೆಸ್ಕಾಂ ಬೀದರ್, ಮಹೇಶ್ ದೇವರ್ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಡಿಪ್ಲೊಮಾ ಇಂಜಿನಿಯರ್ ಅಸೋಸಿಯೇಷನ್, ಮಲ್ಲಿಕಾರ್ಜುನ್ ಶೆಟ್ಕರ್ ಲೆಕ್ಕಾಧಿಕಾರಿಗಳು ವಿಭಾಗೀಯ ಕಚೇರಿ ಬೀದರ್, ಸಂಜೀವ್ ಕುಮಾರ್ ಕಾಡದ್ದೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಉಪವಿಭಾಗ ಬೀದರ್, ಪುಂಡಲಿ ಗೋಖಲೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಉಪವಿಭಾಗ ಬೀದರ್, ದಿಗಂಬರ್ ಶಿವರಾಜ್ ಎಡಬ್ಲ್ಯೂ ಭಾಲ್ಕಿ, ವೀರ್ಶೆಟ್ಟಿ ಖ್ಯಾಮ ವಿದ್ಯುತ್ ಗುತ್ತಿಗೆದಾರರ ಸಂಘ ಜಿಲ್ಲಾಧ್ಯಕ್ಷರು, ರಾಘವೇಂದ್ರ ಜೋಶಿ, ಆನಂದ್ ಧನ್ಶೆಟ್ಟಿ ಮಲಗೊಂಡ, ಮನೋಹರ್ ಮಲ್ಗೊಂಡ, ಬಸವರಾಜ್ ಮಲ್ಗೊಂಡ, ಚೆನ್ನಪ್ಪ ಬೆಳ್ಳೂರ್ ಎಲ್ಲ ಪ್ರಾಥಮಿಕ ಸಮಿತಿಯ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಇತರರು ಇದ್ದರು. ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಈ ಇಲಾಖೆ ಕೊಟ್ಟಾರ. ಅವ್ರೇನಾರಂದ್ರ ಎಂದೂ ಯಾವುದೇ ಅಧಿಕಾರಕ್ಕಾಗಿ ಬಡದಾಡ್ದವ್ರಲ್ಲ, ಅಧಿಕಾರ ಬೇಕಂದವ್ರಲ್ಲ. ಆದ್ರೆ ಏನದಂದ್ರೆ ಅವರು
30 ವರ್ಷಗಳ ಕಾಲ ನಮ್ಮೆಲ್ಲ ಎಂಪ್ಲಾಯಿಗಳ ಸೇವಕನಾಗಿ ಕೆಲಸ ಮಾಡಿ ಇವತ್ತು ಸೇವಕ ಒಬ್ಬ ನಾಯಕ ಆಗ್ಯಾನ. ಅದಕ್ಕೆ ನಮ್ಗೆಲ್ಲರಿಗೂ ಇವತ್ತು ಬಹಳ ಸಂತೋಷ ಆಗ್ತದ. ಅದಕ್ಕಾಗಿ ನಾವು ತುಂಬ ಹೃದಯದ ಒಂದು ಚಪ್ಪಾಳೆಯನ್ನು ಅವರಿಗೆ ಕೊಡಬೇಕಂತ ವಿನಂತಿಸ್ತೀನಿ. ಸಾಮಾನ್ಯವಾಗಿ ಬಂದಿಲ್ಲ, ಅವ್ರ ಹುಟ್ಟೂರು ಅವರ ತಾಲೂಕ, ನೌಕರಿ ಫಸ್ಟ್ ಸಿಕ್ಕಿಂದಲ್ಲಿ ಚಾಮರಾಜನಗರ. ಚಾಮರಾಜನಗರ ಅಲ್ಲ, ನಮ್ ಕಡೆಯಿಂದ ಬಂದಾಗ ನಮ್ ಕಿರೀಟ ಬೀದರ್ ಅಂತೀವಿ, ಬೀದರಿಂದ ಕಡೆಗೆ ಯಾವ್ದು ಬರ್ತದೆ ಚಾಮರಾಜನಗರ. ಅಲ್ಲಿಂದ ಅವ್ರದೊಂದು ಪ್ರಯಾಣ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೆ ಎಲ್ಲಾ ಎಂಪ್ಲಾಯಿಗಳನ್ನ ಸೇವೆ ಮಾಡಿಕೊಂಡು ಇವತ್ತೊಬ್ಬ ಸೇವಕನಿಗೆ ನಾಯಕನಾಗಿನ ಕಡೆಯಿಂದ ನಾವು ಅಭಿನಂದಿಸಲೇಬೇಕಾಗ್ತದ್ರಿ. ಸಾಮಾನ್ಯವಾಗಿ ನಾವೇನದಂದ್ರ ಹಿಂಗೆ ಮೇಲ್ ಬಂದವರಿಗೆಲ್ಲ ಮಾಡ್ಕೊತ ಹೋಗ್ತೀವಿ. ಆದ್ರೂ ಯಾರು ಈ ಇಲಾಖೆಗಾಗಿ ನಮ್ಮ ಜನಗಳಿಗಾಗಿ ಗುದ್ದಾಡಿದಾರ ಬಡದಾಡಿದಾರ ಅಂತವ್ರು ಸಿಕ್ಕಾಗ ನಮ್ಗೆಲ್ಲರಿಗೂ ಮನಸ್ಸಿಗೆ ತೃಪ್ತಿ ಸಿಗ್ತದ್ರಿ. ಅದಕ್ಕಾಗಿ ಅಂತ ಒಬ್ಬ ನಾಯಕಗ ಇವತ್ತದು ಕೇಂದ್ರ ಸಮಿತಿಯವರು ಒಂದು ಹುದ್ದೆಯನ್ನು ಕೊಟ್ಟಿದಾರ. ಅದಕ್ಕೆ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಟನೆ ಅಂದ್ರೆ ನಾವು ಮಾಡ್ತಕ್ಕಂಥದ್ದು ಏನು ಉದ್ದೇಶಗಳು ಇದಾವ ಅದನ್ನ ಯಾವ ರೀತಿ ಮಾಡಬೇಕು ಎಂಬುದೇ ಅದರ ಉದ್ದೇಶ ಆಗಿರುತ್ತದೆ. ಸೊ ಈಗ ನಮ್ಮ ಕಂಪನಿ ಬಗ್ಗೆ ಇಲ್ಲಿ ಸಣ್ಣ ನೌಕರಸ್ಥರ ಬಗ್ಗೆ ಅವರಿಗೆ ಕಾಳಜಿ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. 100% ಕಾಳಜಿ ಇದೆ. ಅವರು ಎರಡು ಟ್ರಾನ್ಸ್ಫರ್ಗಳು ಜಾಸ್ತಿ ಆದರೂ ಕೂಡ ಹೈಯರ್ ಆಫೀಸರ್ಗಳು ಅಪ್ರೋಚ್ ಆಗಿ ಮಾಡಿ ಮತ್ತೆ ಅದನ್ನ ಸೊಲ್ಯೂಷನ್ ಮಾಡ್ತಕ್ಕಂಥದ್ದು ಕೋಶಿಶ್ ಮಾಡ್ತಾರೆ. ನಾನು ಕಣ್ಣಲ್ಲಿ ನೋಡಿದ್ದೀನಿ. ಇದು ಸತ್ಯ, ಇದರಲ್ಲಿ ನನ್ನ ಮಾತಿಲ್ಲ. ಇಲ್ಲಿ ಇದ್ದಂತ ಎಂಪ್ಲಾಯಿಗಳು ಅವರು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದಕ್ಕೆ ಅವರಿಗೆ ಇವತ್ತೊಂದು ಸ್ಥಾನ ಕೊಟ್ಟರೆ ಕೇಂದ್ರ ಸಮಿತಿಗೆ ನಾವು ಫಸ್ಟ್ ಧನ್ಯವಾದ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಕೇಂದ್ರ ಸಮಿತಿಯವರು ಎಲ್ಲರೂ ಈ ತರ ಪ್ರತಿ ಜಿಲ್ಲೆಯಲ್ಲಿ ಯಾರ ಸದ್ಯ ಒಂದು ಎಂಪ್ಲಾಯ್ ಪರವಾಗಿದ್ದಾರೆ ಅವ್ರಿಗೆ ಕೊಟ್ಟಾಗ ಈ ತರ ಒಂದು ಅಭಿವೃದ್ಧಿ ಇವತ್ತು ಅಭಿನಂದನೆ ಕಾರ್ಯಕ್ರಮ ಅನ್ನ ಒಂದು ಉತ್ಸವ ತರ ಇಲ್ಲಿ ನಮ್ಮ ಕೇಬಲ್ ಫಸ್ಟ್ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಗಳಿಸಿದಂತ ಒಂದು ಪ್ರೀತಿ ಇದೇ ತರ ಅವ್ರಿಗೆ ದೇವರನ್ನ ಹೆಚ್ಚಿಗೆ ಕೆಲಸ ಮಾಡಕ್ಕೆ ಅವಕಾಶ ಕೊಡ್ಲಿ. ಅದಕ್ಕೆ ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟ ಎಲ್ಲರಿಗೆ ಇವತ್ತು ನಾನು ಒಂದು ಸೈಡ್ ಮಾತಾಡೋದು. ಎಷ್ಟು ಸಣ್ಣ ಮನುಷ್ಯ ಇವತ್ತು ನನಗೆ ಥಾಮಸ್ ಅವರು ಬಂದರು ಒಂದು ಕಡೆಯಿಂದ, ನಮ್ಮ ಆನಂದ್ ರಾತ್ರಿ ಬೆಳಗನ ಓಡಾಡಿ ಕೆಲಸ ಮಾಡ್ದ, ನಮ್ದು ಧನ್ ಶೆಟ್ಟಿ, ಬಸವರಾಜು ಮತ್ತು ತಿಪ್ಪಣ್ಣ, ಇವತ್ತು ಅವರೆಲ್ಲ ಜೈ ನನ್ಗಿಂತ ಸೀನಿಯರ್ ಜೈ ಯಾರ ಅವರೆಲ್ಲ ನನ್ನ ಕಾರ್ಯಕ್ರಮದಾಗ ಇವತ್ತು ಓಡಾಡ್ತಾ ಇದ್ದಾರೆ. ಇವತ್ತು ಆಕಾಶ್ ವರ್ಮಾ ಸಾಹೇಬರು ಬಂದರು, ನಮ್ಮ ಜ್ಞಾನೇಶ್ವರರು ಬಂದರು, ಈ ಶಿವರಾಜ್ ಸಾಹೇಬರು ಬಂದರು ಕೆಲಸ ಬಿಟ್ಟು. ನಾವು ಇವೆಲ್ಲ ಮರಿಲಿಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ಇದ್ರೆ ಇದೇ ಥರ ನಾ ಸೇವೆ ಮಾಡ್ಲಿಕ್ಕೆ ನನಗಿನ್ನೂ ಅವಕಾಶ ಸಿಗ್ತದೆ. ಇನ್ನೂ 5 ವರ್ಷ ಸರ್ವಿಸ್ ಇದೆ. ನಾನು ಈ ವೇದಿಕೆ ಮೇಲೆ ನಿಂತು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನಾ ಎಲ್ಲೂ ಇವತ್ತಿನ ತನಕ ಯಾರಿಗೂ ಎರಡು ಬಗ್ದಿಲ್ಲ. ನಂದು ದೋಸ್ತ್ ಇರಲಿ ದುಶ್ಮನ್ ಇರಲಿ, ನನಗೆ ಭಾಳ ಏನಾಯ್ತಂದ್ರೆ ನಾನು ಕೆಲಸ ಮಾಡ್ದ ಅವ್ರಿಗೆ ಒಳ್ಳೇದಾಯ್ತಂದ್ರೆ ನಂಗೆ ಭಾಳ ಖುಷಿ ಆಯ್ತು. ಅದು ಒಂದೇ, ನನಗೆ ಬೇರೆದು ಏನೂ ಬೇಕಾಗಿಲ್ಲ. ನಿಮ್ದು ಶಾಲ್ ಬೇಕಾಗಿಲ್ಲ, ಹಾರ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಿಮಗೆ ನಂದಿಂದ ಒಳ್ಳೇದಾಯ್ತಂದ್ರೆ ನಾ ಸಾರ್ಥಕ ಆಯ್ತು ಹುಟ್ಟಿ ಅಂತ ನನಗೊಂದು ಇದು ಲೆಕ್ಕ ಅಷ್ಟೇ, ಮತ್ತೇನಿಲ್ಲ. ನಾನು ಇವತ್ತು ಬೀದರ್ ಸರ್ಕಲ್ನಲ್ಲಿ ನಮ್ಮದು ಡೆಪ್ಟಿ ಸೆಕ್ರೆಟರಿ ವೀರಣ್ಣ ಸರ್ ಇದ್ದಾರೆ, ಭರತ್ ಭೂಷಣ್ ಅವರಿದ್ದಾರೆ ಸಂಘಟನಾ ಕಾರ್ಯದರ್ಶಿಯಾಗಿ, ಹಾಗೂ 3 ಜನ ಕೇಂದ್ರ ಕಾರ್ಯ ಸಮಿತಿಯ ಸದಸ್ಯರಿದ್ದೀರಿ. ಇವತ್ತಿನ ದಿವಸ ನಮ್ಮ ಎಂಟೈರ್ ರಾಜ್ಯದಂತ ಇವತ್ತಿನ ದಿವಸ ನಾವು ಏನು ಸರ್ಕಲ್ ಲೆವೆಲ್ನಲ್ಲಿ ಒಂದು ಮೀಟರ್ ರೀಡರ್ ಪ್ರಮೋಷನ್ ಆಗಲಿ, ಮೆಕ್ಯಾನಿಕ್ ಗ್ರೇಡ್ 1 ಪ್ರಮೋಷನ್ ಆಗಲಿ, ಮತ್ತು ನಾವು ಮೀಟರ್ ರೀಡರ್ ಆಪರೇಟರ್ ಪ್ರಮೋಷನ್ ಆಗಲಿ, ಇದೆಲ್ಲ ಸೆಂಟ್ರಲೈಸ್ ಮಾಡಿ ಇವತ್ತಿನ ದಿವಸ ಒಂದು ನಮ್ಮ ಕಂಪನಿ ಕಾರ್ಯಾಲಯಕ್ಕೆ ಶಿಫ್ಟ್ ಆಗಿದೆ. ಹಾಗಾಗಿ ನಾವು ಇವತ್ತಿನ ದಿವಸ ಯಾವುದೇ ಒಂದು ಪ್ರಮೋಷನ್ ಕೊಡ್ಲಿಕ್ಕೆ ನಮ್ಗೆ, ಯಾಕಂದ್ರೆ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರಲ್ಲ, ಹಾಗಾಗಿ ನೆನೆಗುಂದಿಗೆ ಬಿದ್ದಿದ್ದಾವೆ. ಇದು ಒಂದು ಮಾತ್ರ ಬೀದರ್ ಮಾತ್ರ ಸಮಸ್ಯೆ ಅಲ್ಲ. ಹಾಗಾಗಿ ತಾವು ಎಲ್ಲ ಒಂದು ಕೇಂದ್ರ ಕಾರ್ಯ ಪದಾಧಿಕಾರಿ ಇದ್ರಿ, ತಾವು ಒಂದು ನಮ್ಮ ಕೇಂದ್ರ ಸಮಿತಿ ಮೇಲೆ ಒತ್ತಡ ಹಾಕಿ, ಯಾಕಂದ್ರೆ ಇದು ಮೊದಲು ಹೆಂಗಿತ್ತು ನಮ್ಮ ಸರ್ಕಲ್ ಲೆವೆಲ್ನಲ್ಲಿ, ಇವತ್ತಿನ ದಿವಸ ನಮ್ಗೆ ಏನೇ ಸಮಸ್ಯೆ ಬೇಕಾದರೂ ನಾವು ಒಂದು ಎಂಪ್ಲಾಯ್ಸ್ ಏನೇ ಬೇಕಾದ್ರೂ ಇವತ್ತಿನ ದಿವಸ ಗುಲ್ಬರ್ಗಕ್ಕೆ ಹೋಗಿ ಕೇಳ್ಕೊಂತ ಪರಿಸ್ಥಿತಿ ಬಂದವು. ಇವತ್ತಿನ ದಿವಸ ಒಂದು ಅನುಕಂಪ ನೌಕರಿ ಕೊಡಬೇಕು ಅಂತಂದ್ರು ನಾವು ಇವತ್ತಿನ ದಿವಸ ಒಂದು ಕೇಂದ್ರ ಸಮಿತಿ ಇವತ್ತು ಒಂದು ಬೋರ್ಡ್ ಆಫ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಬಂದಾಗ ಮುಂದಿನ ದಿವಸದಲ್ಲಿ ಮತ್ತೆ ಯಾವ ರೀತಿ ನಮ್ಮ ಸರ್ಕಲ್ನಲ್ಲಿ ಅಧಿಕಾರಿ ಇತ್ತು, ಆ ಅಧಿಕಾರಿ ಕೊಟ್ಟಾಗ ಮಾತ್ರ ನಾವು ನಮ್ಮ ಜನರ ಸೇವೆ ಬಹಳಷ್ಟು ಸಕಾಲದಲ್ಲಿ ಮುಗಿಸಿ ಅವರಿಗೆ ಏನೇ ನ್ಯಾಯ ಒದಗಿಸ್ಕೊಡ್ಬೇಕು ಆ ದಿಸೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇವತ್ತಿನ ದಿವಸ ಅನುಕಂಪ ಫೈಲ್ಗಳು ಬರ್ತಾ ಇದ್ದೇವೆ, ನಾವು ಎಲ್ಲ ಹುಮ್ನಾಬಾದ್ ಬೀದರ್ ಎಲ್ಲ ನಾವು ಸರ್ಕಲ್ ಆಫೀಸ್ ಕಳಿಸ್ತಾ ಇದ್ದೀವಿ. ಇವತ್ತಿನ ದಿವಸ ಬರೀ 2 ಮಾತ್ರ ಅನುಕಂಪ ನೌಕರಿ ಆಗಿದೆ. ಒಂದು ಅವರಾದ ನಮ್ದು ರಮೇಶ್ ರೆಡ್ಡಿ ಅವ್ರ ಮಗನಿಗೆ ಒಂದು, ಇನ್ನೊಂದು ಹುಮ್ನಾಬಾದ್ಲಿಂದ ಒಂದು 2 ಮಾತ್ರ ಆಗಿದೆ. ಇನ್ನೂ ಏನಿಲ್ಲ ಅಂದ್ರೆ 8 ಪೆಂಡಿಂಗ್ ಇದಾವೆ, ಅವನು ಆದಷ್ಟು ಬೇಗ ಕ್ಲಿಯರ್ ಆಗ್ತಾವೆ.
ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ 26ರಂದು ಸಾಯಂಕಾಲ 5 ಗಂಟೆಗೆ ಗುಂಪಾ ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಬೀದರ್ ಸಾಂಸ್ಕೃತಿಕ ಉತ್ಸವ 2025 ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ಶೆಟ್ಟಿ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ಉತ್ಸವದಲ್ಲಿ ಖ್ಯಾತ ಗಾಯಕ ವಿಜಯ್ ಪ್ರಕಾಶ್, ನಿರೂಪಕಿ ಅನುಶ್ರೀ ಹಾಗೂ ಖ್ಯಾತ ನಟಿ ಅಮೂಲ್ಯ ಹಾಗೂ ಅಕ್ಕಮಹಾದೇವಿ ಚಲನಚಿತ್ರದ ನಟಿ ಸುಲಕ್ಷಾ ಖೈರಾ ಸೇರಿದಂತೆ ಹಲವರು ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ. ಹಂಪಿ ಉತ್ಸವ, ಕಿತ್ತೂರು ಉತ್ಸವ, ಮೈಸೂರು ಉತ್ಸವ ಮಾದರಿಯಲ್ಲಿ ಬೀದರ್ ಸಾಂಸ್ಕೃತಿಕ ಉತ್ಸವ ಆಯೋಜಿಸಲಾಗಿದೆ. ಈ ಸಂಗೀತ ಸಂಜೆಯಲ್ಲಿ ಸ್ಥಳೀಯ ಕಲಾವಿದರಾದ ಶಿವಾನಿ ಸ್ವಾಮಿ, ರೇಖಾ ಅಪ್ಪರಾವ್ ಸೌಧಿ ಸೇರಿದಂತೆ ಹಲವರಿಗೂ ಅವಕಾಶ ಕೊಡಲಾಗುತ್ತಿದೆ. ಕನ್ನಡ ಭಾಷೆ ಗಡಿ ಮತ್ತು ಕನ್ನಡ ಸರ್ಕಾರಿ ಶಾಲೆಗಳ ಗಡಿಯಲ್ಲಿ ಅಳಿವಿನಂಚಿನಲ್ಲಿದೆ. ಈ ಕಾರಣಕ್ಕಾಗಿ ಕೇವಲ ಸಂಗೀತ ಮಾತ್ರವಲ್ಲ, ಅವುಗಳ ಜೊತೆಗೆ ಭಾಷೆ ಮತ್ತು ಕನ್ನಡ ಶಾಲೆಗಳನ್ನು ಉಳಿಸುವ ಕುರಿತು ಈ ಉತ್ಸವದಲ್ಲಿ ಚರ್ಚಿಸಲಾಗುವುದು. ಆದ್ದರಿಂದ ಉತ್ಸವದಲ್ಲಿ ಪಾಲ್ಗೊಳ್ಳುವವರಿಗೆ ₹1,000 ಟಿಕೆಟ್ ಶುಲ್ಕ ಇಡಲಾಗಿದೆ. ತಾವೆಲ್ಲರೂ ತನು ಮನ ಧನದಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಪ್ರತಿಪಾದಿಸಿದರು. ಮಾಜಿ ಬುಡ ಅಧ್ಯಕ್ಷ ಬಾಬು ಅಲಿ ಮಾತನಾಡಿ, ಈ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸಮರ್ಥ ಸೇವಾ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ತನು ಮನ ಧನದಿಂದ ಸಹಕಾರ ನೀಡಬೇಕೆಂದು ತಿಳಿಸಿದ್ದರು. ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಮಾತನಾಡಿ, ಉಚಿತವಾಗಿ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿದ್ದರೆ ಜನಸಾಗರವೇ ಹರಿದು ಬರುತ್ತದೆ. ನಂತರ ಅವರಿಗೆಲ್ಲರಿಗೂ ವ್ಯವಸ್ಥೆ ಮಾಡಲು ಆಯೋಜಕರಿಗೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕಾಗಿ ಹಾಗೂ ಕಲಾವಿದರಿಗೆ ಗೌರವ ಸಂಭಾವನೆ ನೀಡಲು ಹೊರೆಯಾಗಬಾರದೆಂದು ಕಾರಣಕ್ಕಾಗಿ ಟಿಕೆಟ್ ಶುಲ್ಕ ನಿಗದಿ ಮಾಡಲಾಗಿದೆ. ಯಾರೂ ಕೂಡ ಅನರ್ಥ್ಯ ಭಾವಿಸದೆ ಈ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ರೇವಣಸಿದ್ದಪ್ಪ ಜಲಾದಿ ಹಾಗೂ ಜಯರಾಜ್ ಖಂಡ್ರೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದರು. ಇದೇ ವೇಳೆ ವೀರೇಶ್ ಸ್ವಾಮಿ, ಗಣೇಶ್ ಹಾಗೂ ವರ್ಮಾ ಉಪಸ್ಥಿತರಿದ್ದರು. ಇಡೀ ಕರ್ನಾಟಕದಲ್ಲಿ ನಾವು ಒಂದಿಷ್ಟು ಜಿಲ್ಲೆಗಳನ್ನು ತೆಗೆದುಕೊಂಡು ನೋಡಿದಾಗ ಒಂದೊಂದು ಜಿಲ್ಲೆ ಒಂದೊಂದಕ್ಕೆ ಪ್ರಸಿದ್ಧಿಯನ್ನು ಪಡೆದು ನಮ್ಗೆ ಗೊತ್ತಿದೆ. ಆದರೆ ಬೀದರ್ ಜಿಲ್ಲೆಯನ್ನು ತೆಗೆದುಕೊಂಡು ನೋಡಿದಾಗ ಐತಿಹಾಸಿಕವಾಗಿ ಅನೇಕ ಅರಸರುಗಳು ನಾಡಿದಂಥ ನಾಡು ನಮ್ಮ ಬೀದರ್ ಜಿಲ್ಲೆಯಾಗಿದೆ. ಹೀಗಾಗಿ ಇಂಥ ಒಂದು ಐತಿಹಾಸಿಕ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಒಂದು ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡಲಾಗಿದೆ. ಕಾರಣ ಇಷ್ಟೇ, ಸುಮಾರು ದಿನಗಳಿಂದ ಭಾಳ ಸಲ ನಾವು ಮೈಸೂರು ದಸರಾ ಇರ್ಬೋದು, ಹಂಪಿ ಉತ್ಸವ ಇರ್ಬೋದು, ಕಿತ್ತೂರು ಉತ್ಸವ ಇರ್ಬೋದು, ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಉತ್ಸವಗಳು ನಿರಂತರವಾಗಿ ನಡೀತಾ ಇರ್ತವೆ. ಆದರೆ ನಮ್ಮಲ್ಲಿ ಆ ಪರಂಪರೆ ಯಾಕೋ ಆಗ್ತಾ ಇಲ್ಲ. ಹೀಗಾಗಿ ನಾವು ಒಂದಿಷ್ಟು ಜಿಲ್ಲಾಡಳಿತ ಸರ್ಕಾರ ಏನು ಮಾಡ್ತಾ ಗೊತ್ತಿಲ್ಲ, ನಾವು ಸಂಘ ಸಂಸ್ಥೆಗಳೇ ಸೇರಿಕೊಂಡು ಯಾಕೆ ಇಂಥ ಒಂದು ಉತ್ಸವವನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡಲಾಗಿದೆ. ಅದೊಂದು ಸಂಗೀತ ಸಂಜೆ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗೆ ಬೀದರ್ ನಗರದ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಈ ನಾಡಿನ ಖ್ಯಾತ ಸಂಗೀತ ಗಾಯಕರು ದಿಗ್ಗಜರಾಗಿರುವಂಥ ವಿಜಯ್ ಪ್ರಕಾಶ್ ಮತ್ತು ಅವರ ತಂಡ ಇಡೀ ಕಾರ್ಯಕ್ರಮವನ್ನು, ಸಂಗೀತದ ಸಂಜೆ ಕಾರ್ಯಕ್ರಮವನ್ನು ನಮಗೆ ಅವರು ಉಣಬಡಿಸಲಿದ್ದಾರೆ. ಜೊತೆಗೆ ಅದೇ ಸಮಾರಂಭದಲ್ಲಿ ಚಿತ್ರನಟಿಯಾಗಿರುವಂಥ ಅಮೂಲ್ಯರವರು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ನಾಡಿನ ಖ್ಯಾತ ನಿರೂಪಕರಲ್ಲಿ ಒಬ್ಬಾಗಿರುವಂಥ ಅನುಶ್ರೀ ಅವರು ಆ ಸಮಾರಂಭದ ನಿರೂಪಣೆಯನ್ನು ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಇದೊಂದು ತಂಡ ಒಂದು ಕಡೆ ಆದರೆ ಬೀದರ್ ಜಿಲ್ಲೆಯ ಅನೇಕ ಕಲಾವಿದರನ್ನು, ಉದಾಹರಣೆಗಾಗಿ ಶಿವಾನಿ ಇರ್ಬೋದು, ಜೊತೆಗೇ ರೇಖಾ ಅಪ್ಪರಾವ್ ಸೌದಿ ಇರ್ಬೋದು, ಈ ರೀತಿಯಾಗಿ ಸ್ಥಳೀಯ ಕಲಾವಿದರಿಗೂ ಸಹ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಮಾರಂಭವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅದ್ರ ಜೊತೆಗೇ ನಮ್ಮ ಬೀದರಿನ ಅನೇಕ ಶಾಸಕರಿರ್ಬೋದು, MLCಗಳಿರ್ಬೋದು, ವಿಧಾನ ಪರಿಷತ್ ಸಂಸದರಿರ್ಬೋದು, ಇವರೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕವಾದ ಕಾರ್ಯಕ್ರಮ ಹಾಕೊಳ್ಬೇಕು ಅಂತ ಹೇಳಿ ಎರಡೂ ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ. ಸಮಾಜದಲ್ಲಿ ಒಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ಆದರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಖರ್ಚು ವೆಚ್ಚ ಇದೆಲ್ಲ ಬರ್ತದೆ, ಅದನ್ನು ನೋಡ್ಕೊಳ್ಬೇಕಾದಾಗ ಸ್ವಲ್ಪ ಎಲ್ಲ ಹಿರಿಯರ ಸಹಕಾರ ಕೂಡ ನಾವು ತೊಗೊಳ್ತಾ ಇದ್ದೀವಿ. ಈಗಾಗಲೇ ಟಿಕೆಟ್ ಬಗ್ಗೆ ಹೇಳಿದರು. ಇದು ಯಾವುದೇ ಕಮರ್ಷಿಯಲ್ ಕಾರ್ಯಕ್ರಮದ ಥರ ಅಲ್ಲ. ಟಿಕೆಟ್ ಮಾಡಿದಾಗ ಅನ್ನಿಸ್ತಿರ್ಬೋದು, ಆದರೆ ಏನಾಗ್ತದೆ ಅಂದರೆ ಬರುವಂಥ ಅವ್ರಿಗೆ ನಮಗೇನು ಕಾರ್ಯಕ್ರಮ ಕೊಡ್ಲಿಕ್ಕೆ ಬರ್ತಾರ ಅವ್ರ ಸಂಭಾವನೆಗಳು, ಅವ್ರದ್ದೊಂದು ಬರೋದು ಹೋಗೋದು ಖರ್ಚು, ವೇದಿಕೆ ಇದೆಲ್ಲ ಭಾಳಷ್ಟು ಖರ್ಚಿರ್ತದೆ. ಅದರ ಸಲುವಾಗಿ ಇವತ್ತು ನಾವೇನು ಟಿಕೆಟ್ ಮಾಡಿದೆವು ಆ ಟಿಕೆಟ್ ಮುಖಾಂತರ ಅವ್ರಿಗೆ ಕೊಡೋಷ್ಟು ಕೂಡ ಅಲ್ಲಿ ಬರಲ್ಲ. ಆದರೂ ಇವತ್ತೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರ ಕೂಡ ಇರಬೇಕು. ಮತ್ತು ಹೆಚ್ಚಿನ ಜನ ಈ ಕಾರ್ಯಕ್ರಮದ ಸದುಪಯೋಗ ಪಡ್ಕೋಬೇಕು.
ಯುವಕರು ಮುಂದಾಗಿ ಈ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಎಲ್ಲರೂ ಬೆಂಬಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಬಹಳಷ್ಟು ಜನ ಈ ಕಾರ್ಯಕ್ರಮಕ್ಕೆ ಹಿಂದೆ ನಿಂತು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮ ಬಹಳ ತುಂಬ ಯಶಸ್ವಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಆ ಯಶಸ್ವಿಗೆ ನಮ್ಮ ಮಾಧ್ಯಮದ ಮಿತ್ರರು ಮತ್ತೆರಡು ಗೆರೆಗಳನ್ನು ಹಂಚಬೇಕು ಅಂತ ಹೇಳ್ಕೊಂಡು ನಮ್ಮ ಮಾತನ್ನು ಮುಗಿಸ್ತಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಶೋಷಿತರಿಗೆ, ಹಿಂದುಳಿದವರಿಗೆ ಮತ್ತು ದಲಿತರಿಗೆ ಮೀಸಲಾತಿ ಸಿಗಬೇಕೆಂದು ಸಮೀಕ್ಷೆ ಮಾಡಲಾಗಿತ್ತು. ಸದ್ಯ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಕಾಂತರಾಜು ವರದಿ ಮೂಲೆಗುಂಪು ಮಾಡುವ ಪ್ರಯತ್ನ ಪಟ್ಟಭದ್ರ ಹಿತಾಸಕ್ತಿಗಳಿಂದ ನಡೆಯುತ್ತಿದೆ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಅವರೇ ಕಾರಣ ಎಂದು ಶೋಷಿತ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಬಸವರಾಜ ಮಾಳ್ಗೆ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಕಾಂತರಾಜು ವರದಿ ಜಾರಿಯಾಗುತ್ತೆ ಎನ್ನುವ ವಿಶ್ವಾಸ ನಮಗಿಲ್ಲ. ಶೋಷಿತರಿಗೆ, ದಲಿತರಿಗೆ, ಹಿಂದುಳಿದವರಿಗೆ ಮೇಲೆತ್ತುವ ಕಾರ್ಯ ಮಾಡುತ್ತಾರೆ ಎನ್ನುವ ಭರವಸೆಯಿಂದಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರು ಒಂದು ಕಡೆ ಮತ ಹಾಕಿದ್ದಾರೆ. 16 ಬಾರಿ ಬಜೆಟ್ ಮಂಡನೆ ಮಾಡಿ ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಬಂದ ಸಿದ್ದರಾಮಯ್ಯ ಅವರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎನ್ನುವ ಸೂತ್ರ ಅಳವಡಿಸಿಕೊಂಡಿದ್ದಾರೆ. ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜ್ಯದ ತುಂಬಾ ದಂಗೆಗಳಾಗುತ್ತವೆ, ಪ್ರತಿಭಟನೆಗಳು ನಡೆಯುತ್ತವೆ ಎಂದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದರ್ ಮಾತನಾಡಿ, ಇಂದು ರಾಜ್ಯದಲ್ಲಿ ಮನುವಾದಿಗಳ ಮತ್ತು ಸಂವಿಧಾನದ ಮಧ್ಯೆ ಸಂಘರ್ಷ ನಡೆಯುತ್ತಿದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದು ಅವರ ನೇತೃತ್ವವನ್ನು ಒಪ್ಪಿ ಜನಮತ ಹಾಕಿದ್ದಾರೆ. ಈಗ ಷಡ್ಯಂತ್ರದಿಂದ ಅವರನ್ನ ಕೆಳಗಿಳಿಸಿ ಅರಾಜಕತೆ, ಅಶಾಂತಿ ಮೂಡಿಸುವ ಹುನ್ನಾರ ನಡೆಯುತ್ತಿದೆ. ಒಂದು ವೇಳೆ ಸಿಎಂ ಬದಲಾವಣೆಯಾದರೆ ನಂತರ ದಲಿತ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ನಡೆಯುತ್ತಿರುವ ಗೊಂದಲಕ್ಕೆ ತೆರೆ ಎಳೆಯಬೇಕೆಂದರು. ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ರಮೇಶ್ ಟಾಕುಳ್ಕಿ ಮಾತನಾಡಿ, 2028ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕೆಂದರೆ ಸಿದ್ದರಾಮಯ್ಯ ಅವರನ್ನೇ ಸಿಎಂ ಸ್ಥಾನದಲ್ಲಿ ಮುಂದುವರಿಸಬೇಕು. ಇಲ್ಲದಿದ್ದರೆ ಬಿಹಾರದಲ್ಲಿ ಕಾಂಗ್ರೆಸ್ ಸೋಲುಂಡಂತೆ ರಾಜ್ಯದಲ್ಲಿಯೂ ಅದೇ ಸ್ಥಿತಿ ಬರುತ್ತದೆ ಎಂದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಮಾತನಾಡಿ, ಒಬಿಸಿ ನಾಯಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಹೋರಾಟ ಮಾಡಲಾಗುವುದು ಎಂದರು. ಇದೇ ವೇಳೆ ವೇದಿಕೆ ಮೇಲೆ ಉಭಯ ಒಕ್ಕೂಟದ ಮುಖಂಡರಾದ ತಾನಾಜಿ ಸಗ್ಗರ್, ತುಕಾರಾಮ್ ಚಿಮ್ಕೋಡೆ, ಸುಭಾಷ್ ಹಮಿಲ್ಪುರೆ, ಶೈಲೇಂದ್ರ ಹಿಬಾರೆ, ಶಾಂತಕುಮಾರ್, ರಾಜ್ಕುಮಾರ್, ಪುಂಡಲೀಕ್ ರಾವ್, ಪ್ರದೀಪ್ ನಾಟಿಕರ್ ಸೇರಿದಂತೆ ಇತರರಿದ್ದರು. ಏನಾದರೂ ಹಿಂದುಳಿದವರಿಗೆ, ದಲಿತರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ ಅಂದರೆ ಅದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ತಮ್ಗೆ ಗೊತ್ತಿರಬೇಕು, ಇವತ್ತು ಬೇರೆ ಬೇರೆ ಪಕ್ಷಗಳು ಕರ್ನಾಟಕ ರಾಜ್ಯದಲ್ಲಿ ಆಳಿ ಹೋಗಿವೆ. ಅದು ಹಿಂದುಳಿದವರಿಗಾಗಲಿ ದಲಿತರಿಗಾಗಲಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಂಗಾರಪ್ಪನವರು, ಮೊಯ್ಲಿಯವರು, ಈಗ 3ನೇದವರು ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ಹಿಂದುಳಿದ ಜಾತಿಗಳಿಂದ ಬಂದಿರತಕ್ಕಂಥದ್ದು. ಯಾಕಂದ್ರೆ ನಾವು 50% ಇದ್ದೀವಿ ಹಿಂದುಳಿದ ಜಾತಿಯವರು ಕರ್ನಾಟಕ ರಾಜ್ಯದಲ್ಲಿ. ನಮ್ಮ ಹಕ್ಕಿದೆ, ಇದು ನಾವು ಇದರ ವೋಟರ್ಸ್ ಇದ್ದೀವಿ, ನಮ್ಮ ಹಕ್ಕಿದೆ. ಸೊ ಈ ಕಾಂಗ್ರೆಸ್ಗೆ ನಾವು ಯಾಕೆ ಬೆನ್ನತ್ತಿದ್ದೀವಿ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂದರೆ ಇಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು. ಆ ಸಿಗ್ತಕ್ಕಂಥ ನ್ಯಾಯವನ್ನು ಕಸ್ಕೊಳ್ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಅದು ಸಿದ್ದರಾಮಯ್ಯರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಏನಾದರೂ ಮಾಡಿದರೆ ಕರ್ನಾಟಕ ರಾಜ್ಯದಲ್ಲಿ ದಂಗೆ ಆಗ್ತದೆ, ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತದೆ. 2028ರಲ್ಲಿ ನಾವು ತತ್ಕದಂಥ ಪಾಠ ಕಲಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಮಾತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಅವರು ಒಂದು ಇಡೀ ಭಾರತ ದೇಶದಲ್ಲೇ ಕಾಂಗ್ರೆಸ್ ಪರವಾಗಿ ಒಂದು OBC ಮುಖ್ಯಮಂತ್ರಿ ಅಂದರೆ ಅವರೊಬ್ಬರೇ ಇದ್ದಾರೆ ಈಗ. ಸೊ ಅವರಿಗೂ ನಾವು ಡಿಸ್ಟರ್ಬ್ ಮಾಡೋ ಪರಿಸ್ಥಿತಿ ಉಂಟಾಗಿದೆ. ಸೊ ಅವರಿಗೆ ನಾವು ಯಾವುದೇ ಕಾರಣಕ್ಕೆ ಕೆಳಗಿಳಿಸೋಕ್ಕೆ ಬಿಡಲ್ಲ. ಇದು ಎಲ್ಲ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡೋಂಥ ಒಂದು ಹೋರಾಟ ನಡೀತಾ ಇದೆ. ಅದಕ್ಕೂ ಡಿಸ್ಟರ್ಬೆನ್ಸ್ ಮಾಡಿ ಮತ್ತು ಬೇರೆಯವ್ರಿಗೆ ಮಾಡಿ ಮತ್ತು ಆ್ಯಸ್ ಇಟ್ ಈಸ್ ಯಥಾಸ್ಥಿತಿ ತರಬೇಕಂತೇಳಿ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಇವರೇ ಮುಂದುವರಿಬೇಕು. ಮುಂದುವರಲಿಲ್ಲ ಅಂತಂದರೆ ಇದು ನಡೀತಾ ಅಂಥೇಳಿ ಈಗ ನಮ್ಮ ಮಾಳ್ಗೇಣ್ಣವ್ರು ಹೇಳಿದರು. ಅದೇ ಮಾತಿಗೆ ನಾನು ಒಂದು ಒಪ್ಪಿಗೆಯನ್ನು ನೀಡುತ್ತಾ, ನಾವು ಬೀದರ್ ಜಿಲ್ಲೆ ಆಗಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಾಗಲಿ, ಈ ಭಾಗದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟು ನೀವು ನೋಡಬೇಕು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಗೆ ನಾವು MP ಗಳು ಗೆಲ್ಲಿಸಿಕೊಟ್ಟಿದ್ದೀವಿ. ಅಂದರೆ ಹೇಳೋ ತಾತ್ಪರ್ಯ ಇದು, ನಾವು ಸಿದ್ದರಾಮಯ್ಯನವರ ನೇತೃತ್ವ ಒಪ್ಪಿ, ಮಾನ್ಯ ಖರ್ಗೆಜಿಯವರ ನೇತೃತ್ವ
ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವ ಒಪ್ಪಿ ಈ ಭಾಗದಲ್ಲಿ ಎಲ್ಲರಿಗೆ ಸಮಾನವಾದ ಹಕ್ಕು ಸಿಗ್ತವಂತ ನಾವು ಕಾಂಗ್ರೆಸ್ ಸರ್ಕಾರವನ್ನು, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ಆಶಾ ಆಕಾಂಕ್ಷೆ ಇಲ್ಲದೆ ಒಂದು ತತ್ವ ಸಿದ್ಧಾಂತ ಮತ್ತು ಸಾಮಾಜಿಕ ಬದ್ಧತೆಗೋಸ್ಕರ ನಾವೆಲ್ಲ ಇಲ್ಲಿ ಸಂಘಟನೆದವರು ಬೆಂಬಲಿಸಿ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸಿದ್ದರಾಮಯ್ಯರವರನ್ನು 5 ವರ್ಷ ಮುಂದುವರೆಸದೇ ಇಲ್ಲದ ಪಕ್ಷದಲ್ಲಿ ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ಏನಾದರೂ ಬದಲಾವಣೆ ಮಾಡಬೇಕು ನಿರ್ಣಯ ಏನಾರು ತಗೊಂಡ್ರೆ ನಮ್ಮದಂತೂ ಇಡೀ ರಾಜ್ಯದ ಬೇಡಿಕೆ ಇದೆ, ನಮ್ಮ ಹಕ್ಕಿದೆ, ನಮ್ಮ ಪಾಲಿದೆ, ಅದು ದಲಿತ ಮುಖ್ಯಮಂತ್ರಿ ಆಗಬೇಕು. ಮೊದಲನೇದಾಗಿ 5 ವರ್ಷ ಸಿದ್ದರಾಮಯ್ಯರ ಆಯ್ಕೆ ಮಾಡಿದ್ದೇವೆ, 5 ವರ್ಷ ಅವರೇ ಇರಬೇಕು. ಒಂದು ವೇಳೆ ಏನಾರ ಚೇಂಜಸ್ ಆಗ್ಲತ್ತದೆ ಅಂದ್ರೆ ಅದನ್ನು ನಾವು ದಲಿತ ಮುಖ್ಯಮಂತ್ರಿ ಬೇಡಿಕೆ ಇಟ್ಟಿದ್ದೀವಿ. ಇವತ್ತು ಎಲ್ಲ ಕಡೆ ತಾವು ನೋಡ್ತಾ ಇದ್ದೀರಿ. ಇದು ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಸಮಾವೇಶಗಳನ್ನು ನಾವು ಹಕ್ಕನ್ನು ಮಂಡಿಸ್ತಾ ಇದ್ದೀವಿ. ಸಿದ್ದರಾಮಯ್ಯರ 5 ವರ್ಷ ಮುಂದುವರಿಬೇಕು, ಅದನ್ನು ಆಗಲಿಲ್ಲ ಅಂದರೆ ಇದು ಮಾತ್ರ ಮಾಡಬೇಕಂತ ಈ ಒಂದು ಗೋಷ್ಠಿಯ ಉದ್ದೇಶ. ಹಾಗಾಗಿ ಯಾವುದೇ ಕಾರಣಕ್ಕೆ ಒಳ್ಳೆಯ ಸರ್ಕಾರ ನೀಡತಕ್ಕಂತಹ ಸಿದ್ದರಾಮಯ್ಯರ ನೇತೃತ್ವ ಸರ್ಕಾರ ಹೀಗೆ ಮುಂದುವರಿಬೇಕೆಂಬುದೇ ನಮ್ಮ ಎಲ್ಲ ಶೋಷಿತರ, ಹಿಂದುಳಿದರ, ಅಲ್ಪಸಂಖ್ಯಾತ ಮತ್ತು ದಲಿತ ಸಂಘಟನೆಗಳ ಒಕ್ಕೂರಿನ ಆಗ್ರಹ ಇದೆ. ಧನ್ಯವಾದ. SCP ಕಾಯ್ದೆ ಅಂತ ಆಗಿರ್ಬೋದು, ಪರಿಶಿಷ್ಟ ಜಾತಿಯಲ್ಲಿನ ಒಳ ಮೀಸಲಾತಿ ಸುಮಾರು ವರ್ಷಗಳ ಬೇಡಿಕೆ ಆಗಿರ್ಬೋದು, ಅಥವಾ ಶೈಕ್ಷಣಿಕ ಹೋಬಳಿಗೊಂದು ವಸತಿ ಶಾಲೆ ಕೊಟ್ಟಂತ ಇಂಥ ಅನೇಕ, ಅದು ಕಾಂತರಾಜು ವರದಿ, ಹಿಂದುಳಿದ ವರ್ಗಗಳಿಗೆ, ಇವತ್ತು ಲಿಂಗಾಯತ ಸಮುದಾಯ ಕೂಡ ಒಂದು ಸಾಂಸ್ಕೃತಿಕ ನಾಯಕರಾಗಿ ಮಾನವತಾವಾದಿ ಬಸವಣ್ಣನವರನ್ನ ಪರಿಚಯಿಸಿದ್ದು ಕೂಡ ಅವರ ಇತಿಹಾಸ ಇದೆ. ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಊಟ ಆಗಿರ್ಬೋದು, ಅವರ ಜಯಂತಿಯಂದೇನೆ ಅವರು ಪ್ರಮಾಣವಚನ ಸ್ವೀಕರಿಸಿರ್ತಕ್ಕಂಥದ್ದು, ಇದೆಲ್ಲ ಸಮಾನತೆ ಒಂದು ಸಂಕೇತ ಆಗಿದೆ. ಹಾಗಾಗಿ ಭವಿಷ್ಯದ ಒಂದು ದೃಷ್ಟಿಕೋನದಿಂದ, ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ತನ್ನ ಜನಬೆಂಬಲವನ್ನ ಕಳ್ಕೊಳ್ತಾ ಇರೋದು ಕಳೆದ ಬಿಹಾರ್ ಚುನಾವಣೆಯಲ್ಲಿ ಇದು ಸಾಬೀತಾಗಿದೆ. ಮತ್ತೆ ಆ ತಪ್ಪನ್ನ ಕಾಂಗ್ರೆಸ್ ಪಕ್ಷ ಮಾಡಕ್ ಹೋದ್ರೆ ಈ ಇಡೀ ವರ್ಗಗಳ ಒಂದು ಬೆಂಬಲವನ್ನು ಕಳ್ಕೊಂಡು ಮುಂದೆ ಅಧಿಕಾರವನ್ನ ದೂರ ಇರ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ಇಂಥ ಒಬ್ಬ ಆರ್ಥಿಕ ಶಿಸ್ತುಗಾರ, ಗುಡ್ ಅಡ್ಮಿನಿಸ್ಟ್ರೇಟರು, ಒಬ್ಬ ಸಾಮಾಜಿಕ ನ್ಯಾಯದ ಪರವಾದಂಥ ಮುಖ್ಯಮಂತ್ರಿ, ಇವೆಲ್ಲ ಇರೋ ಕಾರಣಕ್ಕಾಗಿ ಅವ್ರನ್ನ ಮುಂದುವರಿಸಬೇಕಂತೇಳಿ ಈ ತೀರ್ಮಾನ ಅನ್ನೋದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಇದೆ. ಸಮಾಜದ ಕಾಳಜಿ ಮಾಡೋರು ಮತ್ತೇನ OBC ಸಮಾಜ ಏನದಂತವ್ರು ತೋರಿಸ್ಕೊಟ್ಟರು ಶ್ರೀ ಸಿದ್ದರಾಮಯ್ಯ ಸಾಬು. ಮೊದಲು ಏನು ನಮ್ಮದು ಡಿ ದೇವರಾಜ್ ಇದ್ದರು, ಈಗ ಡಿ ದೇವರಾಜ್ ರೂಪದಲ್ಲಿ ಸಿದ್ದರಾಮಯ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೋಡಿ, ನಾವು ಮೊದಲು ಸಂಘದಾಗ ಇದು ನಮ್ಮ ಉಪ ಸಮಾಜ ಸಂಘ ಎಲ್ಲ ಸಮಾಜದವ್ರಿಗೆ ಯಾರಾವ ಅವ್ರವ್ರ ಗುರೂಜಿದ ಜಯಂತಿ ಆಗಲಿ, ನಿಗಮ ಮಂಡಳಿ ಅಧ್ಯಕ್ಷ ಆಗಲಿ, ಅವೆಲ್ಲ ಮಾಡೋರು ಸಿದ್ದರಾಮಯ್ಯ ಸಾಹೇಬ್. ಅವ್ರಿಗೆ ಒಂದು ವೇಳೆ ನೀವು ಡಿಸ್ಟರ್ಬ್ ಮಾಡಿದರೆ ಅವ್ರಿಗೆ ಡಿಸ್ಟರ್ಬ್ ಇಲ್ಲ, ನಮ್ಮ ಎಲ್ಲ ಇಡೀ ನಮ್ಮ ಸಮುದಾಯ, OBC ಸಮುದಾಯ, ಅತಿ ಹಿಂದುಳಿದ ಸಮುದಾಯ, ಸೋಷಿಯಲ್ ಸಮುದಾಯಕ್ಕೆ ಡಿಸ್ಟರ್ಬ್ ಮಾಡತ್ತೀರಿ. ಅವ್ರಿಗೆ ಅನ್ಯಾಯ ಆದರೆ ನಮ್ಗೆ ಅನ್ಯಾಯ ಅದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿಗೆ ಅವ್ರಿಗೆ ಏನೋ ಅನ್ಯಾಯ ಆದರೆ ಮುಂದಿನ ಎಲೆಕ್ಷನ್ದಲ್ಲಿ ನಾವು ಕೂಡ ವಿರೋಧ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೇತನ ಬಿಡುಗಡೆಗೊಳಿಸುವುದು ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಚಾಲಕರ ಒಕ್ಕೂಟ ನೇತೃತ್ವ ತ್ಯಾಜ್ಯ ವಿಲೇವಾರಿ ವಾಹನಗಳ ಚಾಲಕಿಯರು ಹಾಗೂ ಸಹಾಯಕಿಯರು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಧರಣಿ ನಡೆಸಿದ್ದರು. ಗ್ರಾಮ ಪಂಚಾಯಿತಿಗಳಲ್ಲಿ ತ್ಯಾಜ್ಯ ವಿಲೇವಾರಿಗೆ ಶ್ರಮಿಸುತ್ತಿರುವವರಿಗೆ ಕಳೆದ 3 ವರ್ಷಗಳಿಂದ ವೇತನ ನೀಡಿಲ್ಲ. ಸರ್ಕಾರದ ಯಾವುದೇ ಸೌಕರ್ಯ ಕೂಡ ಕಲ್ಪಿಸುತ್ತಿಲ್ಲ. ಮಕ್ಕಳ ಶಿಕ್ಷಣ ಸೇರಿದಂತೆ ಜೀವನ ನಿರ್ವಹಣೆಗೆ ತೊಂದರೆ ಉಂಟಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರಿಗೆ ಸಲ್ಲಿಸಿರುವ ಮನವಿಯಲ್ಲಿ ಗೋಳು ತೋಡಿಕೊಂಡಿದ್ದರು. ವೇತನ ಬಿಡುಗಡೆಗೊಳಿಸಬೇಕೆಂದು 3-4 ಸಲ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. 1 ವಾರದೊಳಗೆ ವೇತನ ಬಿಡುಗಡೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರೇಣುಕಾ ಸೋಮನಾಥ್, ಉಪಾಧ್ಯಕ್ಷೆ ಪ್ರಿಯಾರಾಣಿ ಪ್ರಭು, ವಿವಿಧ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವಾಹನಗಳ ಚಾಲಕಿಯರು, ಸಹಾಯಕಿಯರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯತಿಯಲ್ಲಿ ಸ್ವಚ್ಛವಾಹಿನಿ ಚಾಲಕಿಯರಂತ ಕಸ ವಿಲೇವಾರಿ ಅಂತ ಕೆಲಸ ಮಾಡುತ್ತಿದ್ದೆವು. 2-3 ವರ್ಷದಿಂದ ನಮಗೆ ವೇತನನೇ ನೀಡ್ತಿಲ್ಲ ಸರ್.
ನಮಗೆ ವೇತನ ಸರಿಯಾದ ಸಮಯಕ್ಕೆ ವೇತನ ಕೊಡಬೇಕು. ಕೆಲವೊಂದು ಪಂಚಾಯತಲ್ಲಿ ಕೆಲಸ ಕೊಡ್ತಾ ಇಲ್ಲ, ಕೆಲಸ ಕೊಡಬೇಕು. ಪೇಮೆಂಟೇ ಕೊಡಲ್ಲ ಸರ್, ನಮಗೆ ಪೇಮೆಂಟ್ ಬೇಕು ಸರ್, ಸರಿಯಾದ ಸಮಯಕ್ಕೆ ಪೇಮೆಂಟ್ ಬೇಕು. ಪೇಮೆಂಟ್ ಕೇಳೋಕ್ಕಾದ್ರೆ ಪಿ ಡಿ ಒ ಸರ್ ವಿಡೋಪೇದಲ್ಲಿ ಮಾತಾಡ್ತಾರೆ, ನಿಮ್ಗೆ ನಾವು ಯಾಕೆ ಪೇಮೆಂಟ್ ಕೊಡೋರಿ, ನಿಮ್ಗೆ ಯಾರು ಆಯ್ಕೆ ಮಾಡ್ಕೊಂಡ್ರೆ ಅವ್ರಿಗೆ ಕೇಳ್ರಿ ಅಂತಾರೆ. ನಾವು ಸಂಜೀವಿನಿ ಅಕ್ಕಟ್ಟದಿಂದ ಆಯ್ಕೆ ಮಾಡ್ಕೊಂಡ್ರೆ ಅವರಿಗೆ ಕೇಳ್ರಿ ಅಂತ ಸರ್ ಹೇಳ್ತಾರೆ ಸರ್. ನಮಗೆ ಏನಿಲ್ಲ ಸರ್, ವೇತನದ ಬಗ್ಗೆ ನಮಗೆ ನೀಡಬೇಕು. ಅಲ್ಲಿ ತನಕ ನಾವು ಹೋರಾಟ ಇದು ಬಿಡೋಂಗಿಲ್ಲ, ಇದ್ರಾಗಿಂದ ಹೇಳೋಂಗಿಲ್ಲ. ನಮ್ಗೆ ಏನರ ಒಂದು ನ್ಯಾಯ ದೊರಕಿಸಿ ಕೊಡ್ಬೇಕಂತೇಳಿ ನಾವು ಗೌರ್ಮೆಂಟ್ನಲ್ಲಿ ಆದೇಶ ಇಟ್ಟಿದೆ ಸರ್. ಇಲ್ಲಿ ಧರಣಿ ಕುಂಡ್ರದು ಅವ್ರು ಬರತ್ತನ ನಾವು ಹೇಳೋರಲ್ಲ ಸರ್. ನೋಡ್ರಿ, ನಾವು ಇಷ್ಟು ಸಣ್ಣ ಮಕ್ಕಳು ತಗೊಂಡು ಕೆಲಸ ಮಾಡ್ಲತ್ತಿದ್ದೆವು. ಅವ್ರೇನು ಸ್ಯಾಲ್ರಿ ಹಾಕ್ಲತ್ತಿಲ್ಲ, ಏನಿಲ್ಲ. ಏನರ ಕೇಳಕ್ಕೆ ಹೋದ್ರು ಅಂತಾರೆ ಮನಿ ಕಲೆಕ್ಟ್ ಮಾಡ್ರಿ ಅಂತಾರೆ. ಮನಿ ಕಲೆಕ್ಟ್ ಮಾಡ್ಲಕ್ಕೆ ಹೋದ್ರು ಅಂತಾರೆ ಅವರು. ನಾವು ಕಸ ಬಿ ಕೊಡಲ್ಲ, ನಿಮ್ಗೆ ದುಡ್ಡು ಬಿ ಕೊಡಲ್ಲ, ನಾವು ಬೀಸಾಕೋತೇವೆ ಅಂತಾರ್ರಿ ಸರ್. ತಗೊಂಡು ನಾವು ನೋಡ್ತೇವೆ ಕೆಲಸ ಮಾಡ್ಲತ್ತಿದ್ದೇವ್ರಿ. ಅಲ್ಲಿ ಬರ್ರಿ ಮೀಟಿಂಗಿಗೆಲ್ಲ ಹೋಗ್ಲತ್ತಿದ್ದೇವೆ. ಇದೇ ಹೇಳತ್ತಾರ್ರಿ, ಹಾಕ್ತೇವೆ ಮಾಡ್ತೇವೆ ಅಂತ. ಬಟ್ ಏನು ಯೂಸ್ ಆಗ್ತಾ ಇಲ್ಲ ನಮಗೆ. ಎಲ್ಲ ಆಫೀಸ್ಗಳಿಗೆ ಲೆಟರ್ ಕೊಟ್ಟಿದ್ದೇವೆ, ಬಟ್ ಏನು ಆನ್ಸರೇ ಬರ್ತಾ ಇಲ್ಲ ಸರ್. ಈ ಸಣ್ಣ ಕೂಸುಗಳಿಗೆ ತಗೊಂಡು ಕೆಲಸ ಮಾಡಿ ಎಲ್ಲ ಮಾಡ್ಲತ್ತಿದ್ದೇವೆ. ಯಾರು ಕಲೆಕ್ಟ್ ದುಡ್ಡು ಮಾಡ್ಲಕ್ಕೂ ಬರ್ತಾ ಇಲ್ಲ, ನಮ್ಗೆ ಹೆಲ್ಪ್ನೂ ಮಾಡ್ತಾ ಇಲ್ಲ ಸರ್. ನ್ಯಾಯ ಸಿಗೋ ಸ್ಥಾನ ಇಲ್ಲಿಂದ ಹೇಳೋದೇ ಇಲ್ಲ ಸರ್. 1 ತಿಂಗಳಾಗಲಿ 1 ವರ್ಷ ಆಗಲಿ ಇಲ್ಲೇ ಕೂಡ್ತೀವಿ, ಇಲ್ಲೇ ನ್ಯಾಯ ಮಾಡ್ಲಕ್ಕೆ ಇದು ಮಾಡ್ತೀವಿ ಸರ್. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.